ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಡಿಯೋನ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲಾಗಿ ರಿಲ್ಯಾಕ್ಸ್. ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇದ್ರೂ ಕೂಡ ಸೆಕೆಂಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸಿಗೋದೇ ಇಲ್ಲ ಆ ರೀತಿ ಏನಿರಲ್ಲ, ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಇದ್ರ ಬಗ್ಗೆ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಕಟ್ ಆಫ್ ಏನಿದೆ, ಈಗ ಫಸ್ಟ್ ರೌಂಡ್ ಅಂದ್ರೆ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ರು. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಅದ್ರ ಪ್ರಕಾರ ಸೀಟ್ ಸಿಗತ್ತಾ, ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಯಾವ ಕಾಲೇಜ್ ಇದೆ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿ, ಸರಿನಾ? ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಕೂಡ ಚೇಂಜ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ, ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಇದೆ, ಅಲ್ಲಿ ಒಂದು 30,000 ಕಟ್ ಆಫ್ ಇದೆ ಅಂತ ಹೇಳ್ಕೊಳ್ಳೋಣ. ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಫಸ್ಟ್ ರೌಂಡಲ್ಲಿ 30,000 ಇರೋದು ಸೆಕೆಂಡ್ ರೌಂಡಲ್ಲಿ ಒಂದು 32,000 ಆಗಬಹುದು, ಸರಿನಾ? ನಂತರ ಕೆಲವು ಕಾಲೇಜ್ಗಳಲ್ಲಿ ಅಲ್ಲಿ 5,000 ತನಕ ಕೂಡ ಡಿಫ್ರೆನ್ಸ್ ಬರುತ್ತೆ ಕಟ್ ಆಫಲ್ಲಿ, ಓಕೆನಾ? ಸೊ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ರಿಲ್ಯಾಕ್ಸ್ ಆ್ಯಂಡ್ ವೆಯ್ಟ್. ಹಾಗಿದ್ರೆ ಮುಂದೆ ಯಾವ್ಯಾವ ಪ್ರಾಸೆಸ್ ಇರುತ್ತೆ ಅದಂತ ತಿಳ್ಕೊಳ್ಳೋದಾದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಮಾಡೋದು ಇರೋದಿಲ್ಲ, ಸರಿನಾ? ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅವರು ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕು. ಬಟ್ ಯಾರಿಗೆ ಸೀಟ್ ಅಲಾಟ್ ಆಗಿರಲ್ಲ ಅವರು ಚಾಯ್ಸ್ ಎಂಟ್ರಿ ಮಾಡೋದು ಇರೋದಿಲ್ಲ. ಈಗ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲು ನಮ್ಮ ಕೇದವರು ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ, ಸರಿನಾ? ಎಡಿಟ್ ಮಾಡೋದಕ್ಕೆ ಕೊಟ್ಟಾಗ ನೀವು ಎಡಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಎಡಿಟ್ ಮಾಡ್ಬೋದು. ಹಾಗಂತ ಹೊಸದಾಗಿ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕೆ ಕೊಡಲ್ಲ. ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಆಲ್ರೆಡಿ ಏನು ಕಾಲೇಜಸ್ ಇದಾವೆ ಅದರಲ್ಲಿ ಯಾವುದಾದ್ರೂ ಕಾಲೇಜ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ನಂತರ ಪ್ರಯಾರಿಟಿ ಆರ್ಡರ್ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ಬೋದು. ನಿಮಗೊಂದು ಸಜೆಷನ್ ಕೊಡೋದಾದ್ರೆ, ಕಾಲೇಜನ್ನು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಅಕಸ್ಮಾತ್ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೊಂದು ಕಾಲೇಜ್ ಇದೆ ಅದನ್ನು ಬೇಡನೇ ಬೇಡ, ಅಲ್ಲ ಅಕಸ್ಮಾತ್ ಸೀಟ್ ಸಿಕ್ಕರು ನಾವು ಹೋಗಲ್ಲ, ಆ ರೀತಿ ಯಾವುದಾದ್ರೂ ಕಾಲೇಜ್ ಇದ್ರೆ ಅದನ್ನು ಡಿಲೀಟ್ ಮಾಡಿ, ಸರಿನಾ? ಅಕಸ್ಮಾತಾಗಿ ಸಿಕ್ಕರು ಹೋಗ್ತೀನಿ ಆ ರೀತಿ ಇತ್ತು ಅಂತ ಹೇಳಿದ್ರೆ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಸೊ ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ. ಅದರಲ್ಲಿ ಕಾಲೇಜನ್ನ ಡಿಲೀಟ್ ಮಾಡೋದಕ್ಕೂ ಆಪ್ಷನ್ ಇರುತ್ತೆ, ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅವಶ್ಯಕತೆ ಇದ್ರೆ ಆಪ್ಷನ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅವಶ್ಯಕತೆ ಇದ್ರೆ ಈ ರೀತಿ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಅದರ ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಮ ರ್ಯಾಂಕ್ನ ಪ್ರಕಾರ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗತ್ತಾ ಇದನ್ನ ಚೆಕ್ ಮಾಡ್ತಾರೆ. ಅಲಾಟ್ ಮಾಡೋ ರೀತಿ ಇದ್ರೆ ಅಲಾಟ್ ಕೂಡ ಮಾಡ್ತಾರೆ. ಈ ರೀತಿ ಪ್ರಾಸೆಸ್ ಇರುತ್ತೆ. ಅಂದ್ರೆ ಈಗ ಸೀಟ್ ಅಲಾಟ್ ಆಗದೆ ಇದ್ರೆ ಚಾಯ್ಸ್ ಎಂಟ್ರಿ ಮಾಡೋದಿರೋದಿಲ್ಲ. ಅದರ ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ. ಅವಶ್ಯಕತೆ ಇದ್ರೆ ಎಡಿಟ್ ಮಾಡಬಹುದು. ಕರೆಕ್ಟ್ ಇದೆ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದರ ಆಧಾರದ ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಲಾಟ್ ಆಗೋ ರೀತಿ ಇದ್ರೆ ಅಲಾಟ್ ಕೂಡ ಆಗುತ್ತೆ. ನಂತರ ಹಿಂದಿನ ವರ್ಷದಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗದೆ ಇದ್ರು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆ ಡೌಟ್ಸ್ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.